ನಮಸ್ತೆ. 13/8/2025 ಬುಧವಾರ, ಕೃಷ್ಣ ಪಕ್ಷ ಅಂದರೆ ಕರೆಯುವ ಚಂದ್ರ. ಇವತ್ತಿನ ದಿನದ ವಿಶೇಷಗಳನ್ನ ನೋಡೋಣ. ತಿಥಿ ಪಂಚಮಿ, ಚತುರ್ಥಿ ಮತ್ತು ಪಂಚಮಿ. ಆದರೆ ಚತುರ್ಥಿ ತಿಥಿ ಬರೀ 6 ಗಂಟೆ 36 ನಿಮಿಷ 14 ಸೆಕೆಂಡ್ವರೆಗೂ ಅಷ್ಟೇ. ಆಮೇಲೆ ಪಂಚಮಿ ಪ್ರಾರಂಭವಾಗಿ ಅದು ರಾತ್ರಿ 4 ಗಂಟೆ 23 ನಿಮಿಷ 47 ಸೆಕೆಂಡ್ ಅಂದರೆ ಅರ್ಲಿ ಮಾರ್ನಿಂಗ್ ಅಲ್ಲಿಯವರೆಗೆ ಇರುತ್ತದೆ. ಆನಂತರ ಷಷ್ಠಿ ಬರುತ್ತದೆ. ಹಾಗಾಗಿ ಇವತ್ತು 3 ತಿಥಿ ಇದೆ. ಇವತ್ತಿನ ನಕ್ಷತ್ರ ಉತ್ತರ ಭಾದ್ರಪದ 10 ಗಂಟೆ 32 ನಿಮಿಷ 17 ಸೆಕೆಂಡ್ವರೆಗಿದೆ. ಆನಂತರ ರೇವತಿ ನಕ್ಷತ್ರ. ಹಂಗಾಗಿ ಈ ದಿನದಲ್ಲಿ ಉತ್ತರಾಭಾದ್ರ ನಕ್ಷತ್ರ ಇರುವಂಥದ್ದು ಧನಹಾನಿಯನ್ನು ಕೊಡುತ್ತದೆ. ಬೇರೆ ವಿಷಯಗಳು ತೊಂದರೆ ಇಲ್ಲ. ಹಣಕಾಸಿನ ವ್ಯವಹಾರಕ್ಕೆ ಈ ದಿನ ಉತ್ತಮವಲ್ಲ. ಆಮೇಲೆ ಬರುವಂಥ ರೇವತಿ ನಕ್ಷತ್ರ ಖಂಡಿತವಾಗಿಯೂ ಸೌರಮಾನ ಚಾಂದ್ರಮಾನ ಅಂತ ಎಲ್ಲ ರೀತಿಯಲ್ಲೂ ಮರಣ ಅಂದರೆ ಪ್ರಾಣನಾಶವನ್ನು ಕೊಡೋದರಿಂದ ಏನಿದ್ರೂ ಇವತ್ತಿನ ಸಮಯ ಇರೋದು ಶುಭವಾಗಿರೋದು 10:32ವರೆಗೆ ಮಾತ್ರ. ಹಂಗೆ 10:32ವರೆಗೆ ಕೆಲವು ಕೆಲಸಗಳು ಮಾಡ್ಬೋದು, ಆದರೆ ಹಣಕಾಸಿನ ವ್ಯವಹಾರ ಮಾಡೋಕ್ಕೆ ಶುಭವಲ್ಲ. ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಆದ್ದರಿಂದಾಗಿ 10:32ನ ಮೇಲೆ ಯಾವ ಕಾರ್ಯ ಅಂದರೆ ಆಸ್ಪತ್ರೆ ಕಾಯಿಲೆಗಳು, ಒಂದು ವೇಳೆ ಶತ್ರು ಕಾಟ ಇಂಥದ್ದು ಯಾವುದರಲ್ಲೂ ಜಯವಿಲ್ಲದೆ ಇರೋದರಿಂದ 10:32 ಲಾಸ್ಟ್. ಆದರೂ ನಾವು ಇದರಲ್ಲಿ ಸ್ವಲ್ಪ 100% ಒಳ್ಳೆಯ ಟೈಮು ಅಂತ ಹುಡುಕ್ತೀವಿ. ಏನಿಗೆ ಹುಡುಕೋದು ಅಂತಂದರೆ ಎಮರ್ಜೆನ್ಸಿ ಆಸ್ಪತ್ರೆ, ಕೋರ್ಟು ಕೇಸು, ಈ ರೀತಿಯಾದ ವಿಷಯಗಳಿಗೆ ಖಂಡಿತವಾಗಿ ಬೇಕೇ ಬೇಕಾಗುತ್ತದೆ. ಆದ್ದರಿಂದ ಅದರಲ್ಲಿ ನೀವು ಖಂಡಿತ ಗಮನ ಕೊಡ್ಬೋದು. ಅದಕ್ಕಾಗಿ ಕೊಡುವಂಥದ್ದೇ ಎಮರ್ಜೆನ್ಸಿಗೆ ಟೈಮ್. ಹಂಗಾಗಿ ರಾತ್ರಿವರೆಗೂ ಒಳ್ಳೆಯ ಟೈಮ್ ಕೊಟ್ಟಿರ್ತೀವಿ. ದಿನ ಕೆಟ್ಟೋದು, ಆದರೆ ಒಳ್ಳೆಯ ಟೈಮ್ ರಾತ್ರಿವರೆಗೂ ಕೊಟ್ಟಿದ್ದೀರಾ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಇದೆ. ಹಂಗಾಗಿ ಇವತ್ತಿನ ದಿನದಲ್ಲಿ ನಾವು ನಕ್ಷತ್ರವನ್ನು ನೋಡಿದ್ವಿ. ಇನ್ನು ನಕ್ಷತ್ರ ಪಾದಗಳನ್ನ ನೋಡೋಣ. ಬೆಳಿಗ್ಗೆ 6 ಗಂಟೆ 7 ನಿಮಿಷದಿಂದ 10:32ವರೆಗೂ ಉತ್ತರಾಭಾದ್ರ ನಕ್ಷತ್ರ 4ನೇ ಪಾದ. ಉತ್ತರ ನಕ್ಷತ್ರ ಇದೆ, ಉತ್ತರಾಭಾದ್ರ ಅಂತಿದೆ. ಈ ಥರ ಎಲ್ಲ ಇದ್ದರೂ ರೇವತಿಯ ಹಿಂದೆ ಇರೋದು ಉತ್ತರಾಭಾದ್ರ. ಉತ್ತರಾಭಾದ್ರ ಆದ ನಂತರ ರೇವತಿ ಬರುತ್ತದೆ. ಹಾಗಾಗಿ ಉತ್ತರಾಭಾದ್ರ ನಕ್ಷತ್ರ ಬೆಳಿಗ್ಗೆ 10:32ವರೆಗಿದೆ. ಇದು ಶನಿದೇವರ ನಕ್ಷತ್ರ. ಆನಂತರ ಬರೋದು ಬುಧನ ನಕ್ಷತ್ರ ಅಂದರೆ ರೇವತಿ. ಹಂಗಾಗಿ ಉತ್ತರಾಭಾದ್ರ ನಕ್ಷತ್ರ 4ನೇ ಪಾದ 10:32ಕ್ಕೆ ಮುಗಿದೋಗಿ ಆನಂತರ ಪ್ರಾರಂಭವಾಗೋದು ರೇವತಿ ನಕ್ಷತ್ರ 1ನೇ ಪಾದ ಸಂಜೆ 4 ಗಂಟೆ 11 ನಿಮಿಷದವರೆಗಿದೆ. ಆನಂತರ ರಾತ್ರಿ 9:49ವರೆಗೂ ರೇವತಿ ನಕ್ಷತ್ರ 2ನೇ ಪಾದ. ರಾತ್ರಿ 9:49ನ ಮೇಲೆ ಬೆಳಗಿನ ಜಾವ 3:28ವರೆಗೂ ರೇವತಿ ನಕ್ಷತ್ರ 3ನೇ ಪಾದ. ಆನಂತರ ಬೆಳಗಾಗುವವರೆಗೂ ರೇವತಿ ನಕ್ಷತ್ರ 4ನೇ ಪಾದವಿದೆ. ಇದನ್ನು ಕಂಟಿನ್ಯೂಟಿಯಾಗಿ ನಾಳೆಯವರೆಗೂ ಕೂಡ ಇದೇ ರೇವತಿ ನಕ್ಷತ್ರವಿದೆ. ಆದರೂ ನಾಳೆ ರೇವತಿ ನಕ್ಷತ್ರ ಇರುವ ಸಮಯ ಬರೀ ಬೆಳಗ್ಗೆ 9 ಗಂಟೆ 5 ನಿಮಿಷ 43 ಸೆಕೆಂಡ್ವರೆಗೂ ನಾಳೆ ಇದೆ. ಆಮೇಲೆ ನಾಳೆ ರೇವತಿ ಮುಗಿದ ಮೇಲೆ ಅಶ್ವಿನಿ ಪ್ರಾರಂಭವಾಗುತ್ತದೆ. ಇವತ್ತಿನ ದಿನದಲ್ಲಿ 100% ಶುಭ ಸಮಯಗಳನ್ನ ನೋಡೋಣ. 100% ಇರುವಂಥ ಶುಭ ಸಮಯಗಳಲ್ಲಿ ಇವತ್ತಿನ ದಿನಕ್ಕೆ 6 ಗಂಟೆ 7 ನಿಮಿಷದಿಂದ 6:33 ಒಂದು ಟೈಮ್, 9:30ರಿಂದ 11:57. ಇದರಲ್ಲಿ ಫಸ್ಟೇ ಹೇಳಿದ್ವಿ ನಾವು, ಒಂದು ನಕ್ಷತ್ರ ಅಂದರೆ ಉತ್ತರಾಭಾದ್ರ ಇರುವವರೆಗೂ ಶುಭವಾಗಿದೆ ಅಂತ. ಹಂಗಾಗಿ 10:30 ಅಷ್ಟೇ ಲಾಸ್ಟ್. ಆದರೆ ಎಮರ್ಜೆನ್ಸಿಗೆ ಬೇರೆ ಬೇರೆ ಕಾರ್ಯಗಳಿಗೆ ಉಪಯೋಗಿಸಿ ಈ ಸಮಯಗಳನ್ನು ಅಂದರೆ ಮಧ್ಯಾಹ್ನ 2 ಗಂಟೆ 1 ನಿಮಿಷದಿಂದ ರಾತ್ರಿ 9:47, ರಾತ್ರಿ 12 ಗಂಟೆ 4 ನಿಮಿಷದಿಂದ ಬೆಳಗಿನ ಜಾವ 4:21 ಇದೆಲ್ಲ ಶುಭ ಸಮಯಗಳು ಅಂತ. ಎಮರ್ಜೆನ್ಸಿಗೆ ಉಪಯೋಗ ಆಗುವಂಥದ್ದು ಇದು. ಅದೇ ಸಮಯದಲ್ಲಿ 100% ಅಶುಭವಾಗಿರುವಂಥದ್ದನ್ನು ನೋಡೋಣ. ಫಸ್ಟ್ ಇವತ್ತು ಸಿಂಹರಾಶಿಯವರಿಗೆ ಚಂದ್ರಾಷ್ಟಮ ಉಂಟು. ಅಂದರೆ ಅಶುಭ ಸಮಯದಲ್ಲಿ ಅಶುಭ ದಿನದಲ್ಲಿ ಇನ್ನೂ ಅಶುಭವಾಗಿರೋದು ಇದು. ಆದ್ದರಿಂದಾಗಿ ಸಿಂಹರಾಶಿಯವರು ಅದರಲ್ಲಿ ಬರುವಂಥ ಮಕ, ಪುಬ್ಬ, ಉತ್ತರ ನಕ್ಷತ್ರ 1ನೇ ಪಾದ ಇಂಥದ್ದೆಲ್ಲ ದೋಷ ಬರುತ್ತದೆ.
ಬೆಳಿಗ್ಗೆ 6:35ರಿಂದ 8:28 ಮೃತ್ಯು, ಇದು ಅಶುಭವೇ. 7:41ರಿಂದ 9:16 ಯಮಕಂಡ ಕಾಲವಿದೆ. 8:38ರಿಂದ 9:28ವರೆಗೂ ದುರ್ಮುಹೂರ್ತ. ಅದೇ ಥರ 11:59ರಿಂದ 12:50 ಮಧ್ಯಾಹ್ನದವರೆಗೂ ದುರ್ಮುಹೂರ್ತ. ಮಧ್ಯಾಹ್ನ 12:24ರಿಂದ 1:59ವರೆಗೂ ರಾಹುಕಾಲ. ನಂತರ ರಾತ್ರಿ 9:49ರಿಂದ ರಾತ್ರಿ 11:19ವರೆಗೂ ನಕ್ಷತ್ರವೇ ವಿಷವಾಗುವ ಸಮಯ. ಅಂದರೆ ಆ ಸಮಯದಲ್ಲಿ ರೇವತಿ ನಕ್ಷತ್ರ ನಡೆಯುತ್ತದೆ. ಹಂಗಾಗಿ ರೇವತಿ ನಕ್ಷತ್ರದವರು ಸ್ವಲ್ಪ ಗಮನ ಕೊಡಲೇಬೇಕು. ರಾತ್ರಿ 11:16ರಿಂದ 12:02 ರಾತ್ರಿ ಅಂದರೆ AM ವರೆಗೂ ದುರ್ಮುಹೂರ್ತವಿದೆ. ಅದೇ ಥರ ಬೆಳಗಿನ ಜಾವ 4:23ರಿಂದ 6:07ವರೆಗೂ ಮೃತ್ಯು ಇದೆ. ಬ್ರಹ್ಮ ಮುಹೂರ್ತ ಇಲ್ಲಿ ಕೆಲಸ ಮಾಡುತ್ತದ ಅಂತಂದರೆ ಬ್ರಹ್ಮ ಮುಹೂರ್ತ ಹೆಸರುಕಿರುತ್ತದೆ ಅಷ್ಟೇ. ಆದ್ದರಿಂದಾಗಿ ಈ 13ನೇ ತಾರೀಕು ಅಂತ ಬರುವ ಈ ದಿನದಲ್ಲಿ ಅದನ್ನು ಲೆಕ್ಕಕ್ಕೆ ತಗೊಳ್ಳೋಕ್ಕಾಗಲ್ಲ. ಗಮನ ಕೊಡಬೇಕು, ಹೆಚ್ಚಿನ ಗಮನ ಕೊಡಿ. ಇಲ್ಲಿಯವರೆಗೂ 100% ಅಶುಭ ಸಮಯಗಳನ್ನ ನೋಡಿದ್ವಿ. ಇದನ್ನು ನೋಡಿ ನಿಮ್ಮ ಕಾರ್ಯಗಳನ್ನು ಮುಂದುವರಿಸೋದು ಅಥವಾ ಇನ್ನೊಂದು ದಿನ ಮಾಡೋದು ಅಂತ ನೀವು ತೀರ್ಮಾನಕ್ಕೆ ಬರ್ಬೋದು. ಇದನ್ನೆಲ್ಲ ತಿಳ್ಕೊಂಡು ನಿಮ್ಮ ಕಾರ್ಯಗಳನ್ನು ಶುಭ ಅಶುಭಗಳನ್ನು ನೋಡಿ, ಅದರಲ್ಲೂ ಪರ್ಟಿಕ್ಯುಲರ್ ರಾಶಿ ಅಂತ ನಾವು ಹೇಳಿದ್ವಿ, ಚಂದ್ರಾಷ್ಟಮ ಅಂತ, ಅವರೆಲ್ಲ ಇನ್ನೂ ಗಮನ ಕೊಡಬೇಕಾಗ್ತದೆ. ಗಮನ ಕೊಟ್ಟರೆ ಖಂಡಿತವಾಗಿ ಗೆಲ್ಲಬಹುದು. ಎಷ್ಟೇ ದೋಷಗಳಿದ್ದರೂ ನಾವು ಅದರಲ್ಲಿ ಎಚ್ಚರವಾಗಿರುತ್ತೀವಿ ಅಂತ ಗೊತ್ತು. ಆದ್ದರಿಂದ ದೋಷಗಳೆಲ್ಲ ಖಂಡಿತವಾಗಿ ದೂರವಾಗುತ್ತದೆ. ಇದನ್ನು ಯೋಚನೆ ಮಾಡಬೇಡಿ. ಹಾಗಾಗಿ ನಾವು ಕೊಡೋದು ನಿಮಗೆ ಭಯ ಬರಬೇಕು ಅಂತಲ್ಲ, ಯೋಚನೆ ಮಾಡಬೇಕು ಅಂತಲ್ಲ. ಕಾಮನಾಗಿ ಈಸಿಯಾಗಿ ತಗೊಂಡು ಬೇರೆ ದಿನದಲ್ಲಿ ಶುಭ ಕಾರ್ಯಗಳನ್ನ ಮಾಡೋಣ. ಹಾಗಾಗಿ ಏನೇ ತೊಂದರೆ ಬಂದರೂ ಸರಿ ಮಾಡೋಕ್ಕೆ ದೇವರು ಶಕ್ತಿ ಕೊಟ್ಟಿರುತ್ತಾನೆ ಮತ್ತು ಪ್ರಾರ್ಥನೆಗಳಿದೆ. ಅದರ ಜೊತೆ ನಾವು ಬುದ್ಧಿಜೀವಿಗಳಾಗಿದ್ದೀವಿ. ಇದು ತಿಳ್ಕೊಂಡು ಇಂಥ ಸಮಯಗಳನ್ನ ಅವಾಯ್ಡ್ ಮಾಡಬಹುದು. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.